ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿಲ್ಲಿ ಒಣ ಕೊಬ್ಬರಿ ಉಪಯೋಗಿಸಿ ರವೆ ಉಂಡೆ ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಯಾರು ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ, ಹಾಗಾಗಿ ಬಾದಾಮಿ ಮತ್ತು ಒಣ ದ್ರಾಕ್ಷಿ ಗೋಡಂಬಿಯನ್ನು ತೆಗೆದಿಟ್ಕೊಂಡಿದ್ದೀನಿ. ಅದನ್ನೆಲ್ಲ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪೀಸಾಗಿ. ಎಷ್ಟಾದರೂ ಹಾಕೋಬೋದು. ಇಲ್ಲಿ 2 ಗ್ಲಾಸು ಚಿರೋಟಿ ರವೆ ತೊಗೊಂಡಿದ್ದೀನಿ. 1/4 ಗ್ಲಾಸಷ್ಟು, 1 ಗ್ಲಾಸ್ ಆದರೂ ಸಾಕಾಗುತ್ತೆ. ನಾನು 1/4 ಗ್ಲಾಸು ಸಕ್ಕರೆ ಹಾಕ್ಕೊಂಡು ಅದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ, ನಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತ. ಈಗ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, ಒಂದು 2 ಸ್ಪೂನ್ ಆಗೋಷ್ಟು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಂಥ ಗೋಡಂಬಿ ಮತ್ತು ಬಾದಾಮಿಯನ್ನು ಫ್ರೈ ಮಾಡ್ಕೋಬೇಕು. ಇದೊಂದು ಅರ್ಧ ಹುರ್ಕೊಂಡಾದ್ಮೇಲೆ ಈಗ ಒಣ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಫ್ರೈ ಮಾಡ್ಕೊಂಡಾಗಿದೆ. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಎಷ್ಟಾದರೂ ತುಪ್ಪ ಹಾಕ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಹಾಕ್ತಾ ಇದ್ದೀನಿ ಮಧ್ಯ. ಇವಾಗ ನಾನು 2 ಗ್ಲಾಸು ರವೆ ತಗೊಂಡಿದ್ದೀನಿ. ಚಿರೋಟೆ ರವೆ, ಇದು ಬಾಂಬೆ ರವೆ ಹೇಳ್ತಾರಲ್ಲ, ಅದು ಚಿಕ್ಕದು. ಇದನ್ನು ಸಹ ಸಣ್ಣ ಉರಿಯಲ್ಲೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿ ಕಪ್ಪಾಗಬಾರ್ದು, ಒಂಥರ ಘಮ ಬರುತ್ತೆ, ರವೆ ಅರಳಿದಂಗೆ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕೆ 3/4 ಗ್ಲಾಸ್ ಆಗುವಷ್ಟು ಒಣ ಕೊಬ್ಬರಿ ತುರಿದಿರೋದನ್ನು 1 ರೌಂಡ್ ಮಿಕ್ಸಿಯಲ್ಲಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ನಾನು ಯಾವಾಗ ಹಿಂದಿನ ವಿಡಿಯೋದಲ್ಲಿ ಹಸಿ ತೆಂಗಿನಕಾಯಿ ತುರಿದಿರೋದನ್ನು ಹಾಕಿ ತೋರಿಸಿದ್ದೆ. ಇದು ಒಣಗಿದ ಕೊಬ್ಬರಿದಿದ್ದು. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗುತ್ತೆ ಇದು ಕೂಡ. ಇದು ನನ್ನ ಮಗಳಿಗೋಸ್ಕರ ಮಾಡ್ತಾ ಇದ್ದೀನಿ, ಹಾಗಾಗಿ ಒಣ ಕೊಬ್ಬರಿ ಉಪಯೋಗಿಸ್ತಾ ಇದ್ದೀನಿ. ಅವಳು ಮಧ್ಯೆ ಏನಾದರೂ ತಿನ್ನಲಿಕ್ಕೆ ಸ್ವೀಟ್ ಮಾಡಿಕೊಡಮ್ಮ ಅಂತ ಕೇಳಿದ್ಲು, ಅದಕ್ಕೋಸ್ಕರ ಒಣ ಕೊಬ್ಬರಿ ಉಪಯೋಗಿಸಿ ರವೆ ಉಂಡೆ ಮಾಡ್ತಾ ಇದ್ದೆ. ನೋಡಿ, ಈ ಥರ ಅರಳ್ಕೋಬೇಕು ರವೆ, ಆ ಥರ ಫ್ರೈ ಮಾಡ್ಕೋಬೇಕು. ಇದಕ್ಕಿವಾಗ ಮಿಕ್ಸಿ ಮಾಡಿ ಇಟ್ಕೊಂಡಂಥ ಸಕ್ಕರೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಇದು 2 ಗ್ಲಾಸಿಗೆ 1 ಗ್ಲಾಸ್ ಸಾಕಾಗುತ್ತೆ, ಸ್ವೀಟ್ ಕರೆಕ್ಟಾಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ಇರಲಿ ಅಂತೇಳಿ ಒಂದು 1/4 ಗ್ಲಾಸಷ್ಟು ಸಕ್ಕರೆ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದನ್ನ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಸಣ್ಣ ಉರಿಯಲ್ಲೇ. ಇದು ಕಾಯಿಸಿದ ಹಾಲಿದು, ಆ ತಣ್ಣಗಿದೆ. ಸ್ವಲ್ಪ ಹಾಕೋಬೇಕು, ಒಂದೇ ಸಲ ಜಾಸ್ತಿ ಹಾಕೋಬಾರ್ದು, ಮುದ್ದೆ ಆದಂಗೆ ಆಗುತ್ತೆ. ನಮಗೆ ಉಂಡೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಹಾಕಿದರೆ ಸಾಕದು. ಇವಾಗ ಫ್ರೈ ಮಾಡಿ ಇಟ್ಕೊಂಡಂಥ ಡ್ರೈ ಫ್ರೂಟ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನೂ ಒಂದು ಸ್ವಲ್ಪ ತುಪ್ಪ, ಎಲ್ಲ ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬ ಚೆನ್ನಾಗುತ್ತೆ. ಎಷ್ಟು ಒಣ ಕೊಬ್ಬರಿ ಹಾಕಿರೋದ್ರಿಂದ ಎಷ್ಟು ದಿನ ಇಟ್ಟರು ಏನೂ ಆಗೋಲ್ಲ. ಮತ್ತು ನೀವು ಬೇಗ ಖಾಲಿ ಮಾಡ್ಕೋಬೇಕು ಅಂದರೆ
ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ತುಂಬ ದಿನ ಇಡಬೇಕು ಅಂದರೆ ಹಸಿ ಹಾಲು ಹಾಕೋಂಗಿಲ್ಲ, ನೀರನ್ನು ಹಾಕ್ಕೊಳ್ಳಿ. ಇದು ನಮಗೆ ಬೇಗನೆ ಖಾಲಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಮಾಡ್ತಾ ಇರೋದ್ರಿಂದ ಬೇಗ ಖಾಲಿ ಆಗುತ್ತೆ. ಹಾಗಾಗಿ ಹಾಲು ಹಾಕ್ಕೊಂಡಿದ್ದೆ ನಾನು. ತುಂಬ ದಿನ ಇಟ್ಕೋಬೇಕು ಅಂದರೆ ನೀರನ್ನು ಉಪಯೋಗಿಸಿ ಹಾಲಿನ ಬದಲಿಗೆ. ನೋಡಿ, ಈ ಥರ ಸ್ವಲ್ಪ ತಣ್ಣಗಾದ್ಮೇಲೆ ಈ ಥರ ಉಂಡೆ ಮಾಡ್ಕೋಬೇಕು. ಬೆಚ್ಚಗೆ ಇರಬೇಕು, ಬಿಸಿ ಬಿಸಿ ಇರಬೇಕು, ತುಂಬ ಬಿಸಿ ಅಲ್ಲ. ನೋಡಿ, ಈ ಥರ ನಿಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಉಂಡೆ ಮಾಡ್ಕೋಬೋದು. ನಾನಿಲ್ಲಿ ತುಂಬ ಚಿಕ್ಕದು ಅಲ್ಲ, ತುಂಬ ದೊಡ್ಡದು ಅಲ್ಲ, ಆ ಸೈಜಿಗೆ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇದೇ ಥರನೇ ಎಲ್ಲದೂ ಉಂಡೆ ಮಾಡ್ಕೊಳ್ತೀನಿ ಇವಾಗ. ಇಷ್ಟ ಆಗಿದೆ. ನಿಮಗೆ ಮೇಲೆ ಕಾಣಬೇಕು ಅಂದರೆ ಒಂದೊಂದು ಡ್ರೈ ಫ್ರೂಟ್ಸು ಒಂದೊಂದು ಉಂಡೆಗೆ ತಗೊಂಡು ಹಾಕೋಬೋದು. ಎಷ್ಟು ಚೆನ್ನಾಗಿದ್ದಾವೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.